ಶಕ್ತಿ ಗುಡುಗಿದರೆ ವಿಧಾನಸೌಧ ನಡೆದುವುದು ನ್ಯಾಯ ಬೇಕು, ನ್ಯಾಯ ಬೇಕು. ಗುಡುಗಿದರೆ ವಿಧಾನಸೌಧ ನಡೆದುವುದು, ಶಕ್ತಿ ಗುಡುಗಿದರೆ ವಿಧಾನಸೌಧ ನಡೆದುವುದು ಬೇಕು. ವಿದ್ಯಾರ್ಥಿಗಳ ಹಣ ಬಿಡುಗಡೆ ಮಾಡೋ ಸರ್ಕಾರಕ್ಕೆ ಜಿಂದಾಬಾದ್ ಜಿಂದಾಬಾದ್, ಎಬಿವಿಪಿ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್, ಎಬಿವಿಪಿ ಜಿಂದಾಬಾದ್. ನಿರಂತರವಾಗಿ ವಿದ್ಯಾರ್ಥಿಗಳಿಂದ ಆಟ ಆಡ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ನಿರಂತರ 5 ಸ್ಟ್ಯಾಂಡರ್ಡ್ ಇದ್ದಾನು ನಮಗೆ ಬಂದಿಲ್ಲ ಸರ್. ಸ್ಕಾಲರ್ಶಿಪ್ಪಿನ ಭಾಳ ತೊಂದರೆ ಆಗತ್ತೆ ಸರ್. ಆಮೇಲೆ ಬಸ್ನವ್ರು ಇವಾಗ ಮಹಿಳೆಯರಿಗೆ ಫ್ರೀ ಬಸ್ ಐತಿ ಅಂತಂದು ಬಸ್ಗಳನ್ನೇ ತರಬಲ್ಲ ಸರ್, ಹಂಗೆ ಹೋಗ್ತಾರೆ ಸರ್. ಬಸ್ಸಿನ ಭಾಳ ಪ್ರಾಬ್ಲಮ್ ಐತೆ ಸರ್. ನಾವು ಹಳ್ಳಿಯಿಂದ ಬರೋರು ಸರ್. 2,000 ಬರ್ತೈತೆ ಸರ್. ನನಗೆ ಬಂದೇ ಇಲ್ಲ ಸರ್, ಸ್ಕಾಲರ್ಶಿಪ್ಪೇ ಬಂದಿಲ್ಲ ಸರ್. ಸೆಕೆಂಡ್ ಇಯರ್ ಸರ್. ಕಂಬತ್ತಳ್ಳಿ ಸರ್, ಉಚ್ಚಂಗಿದುರ್ಗದ ಆ ಕಡೆ ಸರ್. ಗೌರ್ಮೆಂಟ್ ಬಸ್ಸೇ ಇಲ್ಲ ಸರ್. ಬಸ್ ಇದ್ರೂ ತರಬೋದೇ ಇಲ್ಲ ಸರ್. ಟೈಮಿಂಗ್ ಸರಿ ಬರೋದೇ ಇಲ್ಲ ಸರ್. ಗೊತ್ತಿಲ್ಲ ಸರ್, ಅದು ಯಾಕೆ ಸರ್ಕಾರ ಹೇಳ್ಬೇಕು ಸರ್. ನಾವೇನ್ ಹೇಳ್ಬೇಕು ಸರ್? ಹಾ ಸರ್. ಕಾಲೇಜಿಗೆ ಬರೋ ಟೈಮ್ ಸರಿಯಾಗಿ ಬರಲ್ಲ ಸರ್. ಕಾಲೇಜಿಗೆ ಲೇಟ್ ಆಗಿ ಬಂದ್ರೆ ಲೆಕ್ಚರ್ಸ್ಗಳು ಯಾಕೆ ಲೇಟು ಏನು ಅಂತ ಎಲ್ಲ ಕೇಳ್ತಾರೆ ಸರ್. ಅದು ಪ್ರಾಬ್ಲಮ್ ಸರ್. ಬಸ್ ಕರೆಕ್ಟ್ ಟೈಮಿಗೆ ಬಂದ್ರೆ ನಮಗೂ ಕರೆಕ್ಟ್ ಟೈಮಿಗೆ ಅನುಕೂಲ ಆಗತ್ತೆ ಸರ್ ಬರಕ್ಕೆ. ನಿಲ್ಸೋದೇ ಇಲ್ಲ ಸರ್. ಗೊತ್ತಿಲ್ಲ ಸರ್, ಅದು ಸರ್ಕಾರ ಕೇಳ್ಬೇಕು ಸರ್ ಯಾಕೆ ನಿಲ್ಸಲ್ಲ ಅಂತಂದು. ಸಿಟಿ ಬಸ್ಗಳು ನಿಲ್ಸೋದೇ ಇಲ್ಲ ಸರ್. ಹಾ ಸರ್. ಹಳ್ಳಿ ಮರತ್ತ ಫಸ್ಟ್ ಆಫ್ ಆಲ್ ಬಸ್ಸೆಗಳು ನಿಲ್ಸಲ್ಲ ಸರ್. ಅದು ಯಾವಾಗೋ ಸರ್. ಹಾ ಸರ್, ಬಹಳ ಪ್ರಾಬ್ಲಮ್ ಆಗತ್ತೆ ಸರ್. ಪ್ರತಿಭಾ ಸರ್. ನನ್ನ ಹೆಸರು ವರ್ಷಿತಾ ಅಂತ. ನಾನು ಜಗಳೂರು ತಾಲೂಕಿಂದ ಬಂದಿರೋದು. ನಾವು ಜಗಳೂರಿಂದ ನಮ್ಮೂರಿಂದ ಡೈಲಿ ಅಡ್ಡಾಡಕ್ ಆಗಲ್ಲ ಅಂತ ಹಾಸ್ಟ್ಲಿ ಬಂದ್ರೆ ಸೆಕೆಂಡ್ PUC AVK ಕಾಲೇಜು. ಹಾಸ್ಟ್ಲಿ ನಮ್ಮೂರಿಂದ ಡೈಲಿ ಅಡ್ಡಾಡಕ್ ಆಗಲ್ಲ ಅಂತ ಹಾಸ್ಟ್ಲಿ ಬಂದ್ರೆ ಹಾಸ್ಟ್ಲಿಂದ ಅಡ್ಡಾಡಕ್ ಆಗ್ತಿಲ್ಲ. 2 ಕಿಲೋಮೀಟರ್ 3 ಕಿಲೋಮೀಟರ್ ಗಟ್ಟೆ ನಡ್ಕೊಂಬರ್ಬೇಕು ಡೈಲಿ. ನಡೆಯೋದ್ ಆಗ್ತಿಲ್ಲ ಸರ್. ಬಸ್ಸಿನ ವ್ಯವಸ್ಥೆ ಅಂತೂ ಇಲ್ಲೇ ಇಲ್ಲ. ಅಲ್ಲಿ BSNL ತನಕ ಬಂದು BSNL ಇಂದ ಈ ಕಡೆ ಬರ್ಬೇಕು. ಈ ಕಡೆಯಿಂದ ಮತ್ತೆ ಬರ್ಬೇಕಂದ್ರೆ ಅಲ್ಲಿ 8 ಗಂಟೆಗೆ ಊಟ ಆದ ತಕ್ಷಣ 8 ಗಂಟೆಗೆ ಬಿಡ್ಬೇಕು ಹಾಸ್ಟ್ಲ. 8 ಗಂಟೆಲಿಂದ ಮತ್ತೆ BSNL ಬಂದು ಮತ್ತೆ BSNL ಇಂದ ಹರಿಹರ ಬಸ್ ಸಿಕ್ಕರೆ ಮಾತ್ರ ಬರ್ಬೇಕು, ಇಲ್ಲಾಂದ್ರೆ ದುಡ್ಡು ಕೊಟ್ಟು ಮತ್ತೆ ಆಟಕ್ಕೆ ಬರ್ಬೇಕು. ಆಟಕ್ಕೆ ಬಂದ್ಬಿಟ್ಟು ಮತ್ತೆ ಇಲ್ಲಿ ರೈಲ್ವೆ ಸ್ಟೇಷನ್ ಇಳ್ಕೊಂಡು ಇಲ್ಲೇ ಇದ್ದ ಮತ್ತೆ ನಡ್ಕೊಂಬರ್ಬೇಕು ಕಾಲೇಜ್ ಹತ್ರ. ಅಲ್ಲೇ ಆಯ್ತು ಸರ್. ಮಹಿಳೆಯರ ಉಚಿತ ವ್ಯವಸ್ಥೆಯಿಂದ ಆಗಿದೆ ಸರ್. ಸ್ಕಾಲರ್ಶಿಪ್ ಅಂತೂ ಬಂದೇ ಇಲ್ಲ ಸರ್. 8 ಬಂದಿಲ್ಲ ನಮ್ಗೆ. ಎಸ್ ಸರ್. ಅನುಕೂಲ ಆಗಿದೆ ಸರ್, ಆದ್ರೂ ಅಷ್ಟು ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ ಸರ್. ಹೆಣ್ಮಕ್ಳು ನೀವಂತ ಎಲ್ಲರೂ ಬೈತಾರೆ ಸರ್ ಬಸ್ಸಲ್ಲಿ. ಹಾ ಸರ್, ಬೈತಾರೆ. ಅವರು ಡ್ರೈವರ್ ಕಂಡಕ್ಟರ್ ಏನಂತಾರೆ, ಉಚಿತ ಬಸ್ ಐತಂದ್ರೆ ಎಲ್ಲಿ ಬೇಕಲ್ಲಿ ತಿರ್ಗಾಡ್ತೀರಾ ಅಂತ ಬೈತಾರೆ ಸರ್. ನಾವ್ ಎಲ್ಲಿಗಾದ್ರೂ ಹೋಗ್ತೀವ, ನಾವು ಕಾಲೇಜಿಗೆ ಬರ್ತೀವಿ ತಾನೆ ಕರೆಕ್ಟ್ ಆಗಿ. ಹಾ ಸರ್, ರೆಸ್ಪೆಕ್ಟ್ ಕೊಡಲ್ಲ, ಏನಿಲ್ಲ, ಹಂಗೆ ಮಾತಾಡ್ತಾರೆ. ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಕೀಳೇನ್ ಸರ್ ಈ ದೇಶದಲ್ಲಿ? ವರ್ಷಿತಾ ಸರ್. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಾನು AVK ಕಾಲೇಜ್ ಸೆಕೆಂಡ್ PU ಓದ್ತಾ ಇದ್ದೀನಿ. ಬಟ್ ನಾವು ನೋಡ್ತಿದ್ದಂಗೆ ಯಾವ ಗ್ರಾಮೀಣ ಪ್ರದೇಶಲ್ಲೂ ಬಸ್ ಇಲ್ಲ. ಎಲ್ಲ ಹಳ್ಳಿ ಮಕ್ಕಳಿಗೂ ತೊಂದರೆ ಆಗ್ತಿದೆ, ಸಿಟಿ ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ. ಎಲ್ಲ ಸಿಟಿ ಒಳಗೆ ಹಳ್ಳಿ ಮಕ್ಕಳಿಗಾದ್ರೂ ಒಂದು ಪಕ್ಷ ನಾವು ನೋಡ್ಕೋಬಹುದು. ಯಾಕಂದ್ರೆ ಅವ್ರದ್ದು ಬಸ್ ಲೇಟ್ ಅಂತಾನು ಹೇಳ್ಬೋದು. ಹೌದಾ? ನಮಿಗೂ ಕೇಳ್ತಾರೆ ಎಲ್ಲ ಲೆಕ್ಚರ್ಸ್, ನೀನ್ ಸಿಟಿಯಿಂದಾನೆ ಬರ್ತೀಯಮ್ಮ, ಯಾಕೆ ಲೇಟ್ ಆಗಿ ಬರ್ತೀಯಾ ಅಂತ ಕೇಳ್ತಾರೆ. ಆದ್ರೆ ಇದೇ 9 ನಂಬರ್ ಆಗ್ಲಿ ಯಾವುದೇ ಒಂದು ಬಸ್ ಆಗ್ಲಿ, ಬಸ್ ಖಾಲಿ ಹೋಗ್ತಿದಾವ ಅಂದ್ರೂ ಒಂದು ಚೂರು ನಿಲ್ಸೋದಿಲ್ಲ. ಉಚಿತ ಬಿಟ್ಟಿದಾರ ಅಂದ್ರೂ ಅವ್ರು ಅದ್ರೊಳಗಲು ದುಡ್ಡು ಇಸ್ಕೊಂತಿದ್ದಾರೆ. ಆಧಾರ್ ಕಾರ್ಡ್ ಇದ್ರೆ ಅಷ್ಟೇ ಮಾತ್ರ ನಮಗೆ ಬಸ್ಸಲ್ಲಿ ಫ್ರೀ ಕೊಡ್ತಿದ್ದಾರೆ. ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ 5 ರೂಪಾಯಿ 10 ರೂಪಾಯಿ ಫೈನ್ ಇಸ್ಕೊಂತಿದ್ದಾರೆ. ಆದ್ರೂ ಸಹಿತ ನಾವು ಸಿಟಿ ಒಳಗಿದ್ದೀವಿ ಅಂದ್ರೂ ಕೂಡ ನಾವು ಸಹಿತ ಕಾಲೇಜಿಗೆ ಲೇಟ್ ಆಗಿ ಬರ್ತಾ ಇದ್ದೀವಿ. ಬಸ್ಸಿನ ಪ್ರಾಬ್ಲಮ್ ಇಲ್ಲ. ಎಲ್ಲ ಗ್ರಾಮೀಣ ಪ್ರದೇಶಗಳು ಪ್ರತಿಯೊಂದು ಬಸ್ ಬೇಕೇ ಬೇಕು. ಅಟೆಂಡೆನ್ಸ್ ಸಮೇತ ಕೊಡಲ್ಲ ಕಾಲೇಜ್ ಒಳಗೆ. ಏನಕ್ಕೆ ಲೇಟ್ ಆಗಿ ಬಂದಿಯಮ್ಮ ಅಂತಂದ್ರೆ ನಮ್ಮನ್ನ ಹೊರಗೆ ನಿಲ್ಲಿಸ್ತಾರಲ್ಲ ಲೆಕ್ಚರ್ಸ್ಗಳು. ಪೇರೆಂಟ್ಸ್ ಕರ್ಕೊಂಡ್ ಬರ್ಬೇಕು, ಪೇರೆಂಟ್ಸ್ ಫೋನ್ ಮಾಡಿ ಹೇಳ್ಬೇಕು. ಈ ತರ ಐತೆ ಅಂದ್ಮೇಲೆ ಯಾವ ಬಸ್ ಎಂತ ಬಸ್ಗಳು ಫ್ರೀ ಇದ್ರು ಸಮೇತನು ಬಿಡೋದಿಲ್ಲ, ನಿಲ್ಸೋದು ಇಲ್ಲ. ಬಸ್ ಫ್ರೀ ಇದ್ರು ಸಮೇತ ಇವತ್ತವರೆಗೂ ನಾನು ಓದ್ತಿದ್ದೀನಿ. ನಾನು LKG ಇಂದ ಸೆಕೆಂಡ್ PU ಓದ್ತಿದ್ದೀನಿ ಅಂದ್ರೆ ಇವತ್ತವರೆಗೂ ನಾನು ಒಂದು ಸ್ಕಾಲರ್ಶಿಪ್ ತಗೊಂಡಿದ್ದಿಲ್ಲ. ಯಾರಿಗೂ OBC ಅಂತ ಹೇಳಿ ಯಾರಿಗೂ ಕೊಡ್ತಾನೆ ಇಲ್ಲ. ನಾವ್ ಎಷ್ಟೇ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾನೆ ಇದೀವಿ, ನಮ್ಮಿಂದ ದುಡ್ಡು ಹೋಗ್ತಾ ಐತೆ ಹೊರತು ಅದ್ ಸರ್ಕಾರದಿಂದ ನಮಗೆ ದುಡ್ಡು ಬರ್ತಾ ಇಲ್ಲ. ಲಾಸ್ಟ್ ಡೇಟ್ ಬಂದ್ರೆ ಲಾಸ್ಟ್ ಡೇಟ್, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಬಿಟ್ರೆ ಇನ್ಯಾವುದೂ ಇಲ್ಲ. ಎಲ್ಲದಕ್ಕೂ ಬರೀ ಸಮಸ್ಯೆ ಆಗ್ತಾ ಇದೆ. ಸರ್ವರ್ ಬಿಸಿ ಆತರ ಹೇಳ್ತಿದ್ದಾರೆ. ಆದ್ರೆ ಎಷ್ಟೋ ಜನ ಮಕ್ಕಳು, ಹಳ್ಳಿ ಮಕ್ಕಳು ಹಾಸ್ಟೆಲ್ಗೆ ಅಪ್ಲೈ ಮಾಡ್ತಿದ್ದಾರೆ. ಕೆಲವೊಬ್ರಿಗೆ ಸಿಗುತ್ತೆ, ಕೆಲವೊಬ್ರಿಗೆ ಸಿಗೋದಿಲ್ಲ.
ಆ ತರ ಅದ್ರಲ್ಲೂ ಮತ್ತೆ ಜಾತಿ ಅಷ್ಟೇ ತಗೊಂತಾರೆ. ಹಾಗಾಗಿ ಎಲ್ಲಾದ್ರೂ ಅಷ್ಟೇ ಕಂಡಕ್ಟರ್ಗಳು ಸರಿಯಾಗಿ ಬೈತಾರೆ. ಯಾಕಂದ್ರೆ ಉಚಿತ ಬಸ್ ಐತಿ ಅಂತ ಹೇಳಿ ಬರೀ ಗೌರ್ಮೆಂಟಿಗೆ ಅಷ್ಟೇ ಬರ್ತೀರಾ ನೀವು, ಹಂಗೆ ಅಂತ ಬೈತಾರೆ. ಯಾವ ಮಕ್ಳು ಯಾರು ಎಲ್ಲೂ ತಿರುಗಕ್ ಹೋಗಲ್ಲ. ಅಪ್ಪ ಅಮ್ಮ ಕಷ್ಟಪಟ್ಟು ಕಳಿಸ್ತಿದಾರೆ ಅಂದ್ರೆ ಎಲ್ಲಾದ್ರೂ ಕಾಲೇಜಿಗೆ ಹೋಗಕ್ಕೆ ಎಲ್ಲರೂ ಬರ್ತಾರೆ. ಹೌದು, ಓದಕ್ಕೆ ಬರ್ತಾರೆ. ಹಾಗಾಗಿ ಕಂಡಕ್ಟರ್ ಅವರೆಲ್ಲ ಇದೇ ತರ ರೀತಿ ಮಾತಾಡ್ತಿದ್ದಾರೆ ಅಂದ್ರೆ ಸಿಟಿಯಾಗಿರೋರ್ಗೂ ಪ್ರಾಬ್ಲಮ್ ಆಗ್ತಿದೆ. ಒಂದು 22 ಆಗ್ಲಿ, ಒಂದು 50 ನಂಬರ್ ಆಗ್ಲಿ, 101 ಆಗ್ಲಿ, 103 ಆಗ್ಲಿ, 9 ಆಗ್ಲಿ, ಎಲ್ಲಾ ನಂಬರ್ ಬಸ್ಸು ಆಗ್ಲಿ ಪ್ರೈವೇಟ್ ನಿಲ್ಲಿಸ್ತವೆ ಹೊರತು ಈ ಗೌರ್ಮೆಂಟ್ ಯಾವ ಬಸ್ಸು ನಿಲ್ಸೋದಿಲ್ಲ. ಪ್ರಾಬ್ಲಮ್ ಆಗ್ತಿದೆ. ಪ್ರಿಯಾಂಕಾ ಅಂತ.